ಸೊ ಮಚಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನೆನ್ನೆ ಶಿವರಾತ್ರಿ ಇತ್ತು. ಇವತ್ತು ನಾರ್ಮಲ್ ಶನಿವಾರ. ಇವತ್ತು ನಾನ್ ವೆಜ್ ತಿನ್ನಂಗಿಲ್ಲ. ನೆನ್ನೆ ಶಿವರಾತ್ರಿ ಇತ್ತು ಅಂತ ನಾನ್ ವೆಜ್ ತಿನ್ನಂಗಿರಲಿಲ್ಲ. ಅದಕ್ಕೆ ಇವಾಗ ಉಪ್ಪಿಟ್ಟಿನ ಟೈಮ್ ಅಷ್ಟಕ್ಕೆ. ಅದಾದಮೇಲೆ ಫಿಲಮ್ಗೆ ಹೋಗ್ಬೇಕು ಕರ್ನಾಟಕ ದಮನಕ. ನೆನ್ನೆ ಪ್ಲ್ಯಾನ್ ಹಾಕಿದ್ದು ಮಿಸ್ ಆಗೋದು. ಸಾಕು ಅಲ್ಲೇ ಅಲ್ಲೇ ಇರು ಅಲ್ಲೇ ಇರು. ನನ್ನ ಮೇಲೆ ಬಿಡ್ತೀನಿ. ಸೊ ಮಚಸ್ ವಿ ಆರ್ ಆನ್ ದ ವೇ. ಇವಾಗ ಭಟ್ರಳ್ಳಿ ಸಿಗ್ನಲ್ ಹತ್ರ ಇದ್ದೀವಿ. ಇಲ್ಲಿ ಕಟ್ಟೋಡ್ಕೊಂಡು ಬಂದಿರೋ ವೆಂಕಟೇಶ್ವರ ಥಿಯೇಟ್ರಿಗೆ ಹೋಗ್ಬೇಕು ಫಿಲಮ್ಗೆ. ಕರ್ನಾಟಕ ದಮನಕ ಅದೇ ಫಿಲಮ್. ಓಕೆ ಕುಡಿಬೇಕು ನಂಗೆ. ಕ್ಯಾಮ್ರಾ ಕನೆಕ್ಟ್ ಆಗಿದೆ ಕುಡಿದೆ. ಸರಿ ನಾನು ಹೋಗ್ಬೋತೀನಿ. ಹಾಂ ಸರಿ ನಡಿ. ಸೊ ಇವಾಗ ನಾವು ಅಣ್ಣ ಗಾಡಿ ಬಿಟ್ಟು ಮಮ್ಮಿ ಕರ್ಕೊಂಡು ಬರಕ್ಕೆ ಹೋಗೋಣ. ಅದು ಭೀಮಾ ಅಂತ ತೆಲುಗು ನಂದೈತೆ. ಕರ್ನಾಟಕ ದಮನಕ ಬಾಲ್ಕನಿ ಬಾಲ್ಕನಿ ಅಣ್ಣ. ಬಾಲ್ಕನಿ 350 ಇಲ್ಲ ನಂದೆ. ಹೌದೌದು ಬ್ಲಾಗ್ ಮಾಡಿ. ಇಲ್ಲ 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 ನಾನು ಯೂಟ್ಯೂಬ್ ಇಲ್ಲ 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 ಗೊತ್ತು. ಫೈನ್ ಅದು ರೂಲ್ಸ್ ಗೊತ್ತಿದೆ. ಹೌದೌದು ಸರಿ ಅಣ್ಣ. ಸೊ ಟಿಕೆಟ್ ಸಿಕ್ಕಿದೆ. ಇವಾಗ ನಮ್ಮ ಅಮ್ಮನಿಗೆ ಅಣ್ಣಂಗೆ ಕಾಯಬೇಕು. ಓಕೆ ಸೊ ಮಚಸ್ ಶೋ ಇರೋದು 11:15ಗೆ. ಇವಾಗ ಟೈಮ್ ನೋಡಿದ್ರೆ ಈ ಕಡೆ 11:20 ಆಗಿದೆ. ನೀವು ಯಾವಾಗ ಬರ್ತಾರೋ ಯಾವಾಗ ಹೋಗೋದು ಆಗೋಯ್ತಲ್ಲ ಅದು. ಹೊಸ ಫ್ರಿಜ್ ಅವ್ರು ಮಾತಾಡಪ್ಪ, ಹಿಂದಿಲಿ ಮಾತಾಡ್ತಾರ, ಕನ್ನಡದಲ್ಲಿ ಆದ್ರೆ ನಾನೇ ಮಾತಾಡ್ತೀನಿ. ಸರ್ ಮನೇಲಿ ಇಟ್ಕೊಂಡು ಬರಕ್ಕೆ ಎಷ್ಟೊತ್ತು ಬೇಕೇನ್ರ ನೀವು? ಸ್ವಲ್ಪ ಲೇಟ್ ಆಗುತ್ತೆ. ಸೊ ಮಚಾಸ್ ಇದು ಗೋಲ್ಡ್ ಕ್ಲಾಸ್ ವೆಂಕಟೇಶ್ವರ ಥಿಯೇಟರ್ ಅಷ್ಟೇ. ಸೊ ಮಚಾಸ್ ಫಿಲಮ್ ಮುಗ್ದಿದೆ. ಇಂಟ್ರೋವಲ್ ಭಾಗದಲ್ಲಿ ಇದ್ದೀವಿ ನಾವು. ಫಿಲಮ್ ಚೆನ್ನಾಗೇ ಇದೆ. ಇವಾಗ ಬರ್ತಾ ಬರ್ತಾ ಕನ್ನಡ ಫಿಲಮ್ಗೆ ಜನ ಕಮ್ಮಿ ಆಗ್ತವ್ರೆ. ಏನು ಈ ಕಡೆ ಬರೋರೆಲ್ಲ ಒಬ್ಬರು ಫ್ಯಾನ್ ಆಗಿರಬೇಕು. ಇದು ನಾನು ಹೇಳೋಕೆ ಮನ್ಸಾಗ್ತಾಯಿಲ್ಲ ಈ ಕಡೆ. ತೇಜಸ್ 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 ನೀನು ಎಲ್ಲಿ ಇರೋದು? ಇಲ್ಲ ಕೇರ್ಪುರಮಲ್ಲಿ ಇರೋದು. ನಾನು ಇಲ್ಲೇ ಇರೋದು ಬ್ರೋ. ನಿಮ್ಮ ಭಾಳ ದಿನ ನೋಡ್ಬೇಕಂತ ಇದ್ದೆ. ಯಾವ್ದಾದ್ರು ಇಲ್ಲೇ ಥಿಯೇಟ್ರ್ ಪಕ್ಕನೇ ಇದೆ ಮನೆ. ಹೌದಾ? ನೋಡ್ಬೇಕು ಅನ್ಕೊಂಡಿದ್ದೀನಿ, ಆಗ್ತಾನೆ ಇರಲಿಲ್ಲ. ಇವಾಗ ಮೀಟ್ ಆಗಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಆರಾಮದಿರಲ್ಲ? ಹಾಂ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು. ಹೆಂಗಿದೆ ಮೂವಿ? ಹಾಂ ಚೆನ್ನಾಗಿದೆ. ಬ್ರೋ ಹೆಸರು ಬ್ರೋ? ಆಕಾಶ್. ಆಕಾಶ್. ಗ್ಲಾಡ್ ಟು ಮೀಟ್ ಯು. ಸೊ ಮಚಸ್ ಕನ್ನಡ ಫಿಲಮ್ಗೆ ಆಡಿಯನ್ಸ್ ಕಮ್ಮಿ ಆಗ್ತಾ ಇದ್ದಾರೆ. ಇವಾಗ ಈ ಫಿಲಮ್ಗಳನ್ನ ನೋಡಬೇಕು, ಎಂಜಾಯ್ ಮಾಡಬೇಕು ಅಂದರೆ ಆಡಿಯನ್ಸ್ ಯಾವ ಥರ ಇರಬೇಕಂದ್ರೆ ಹಳೆ ಫಿಲಮ್ ನೋಡ್ಕೊಂಡು ಇಲ್ಲಿಗೆ ಬರಬೇಕು. ಈಗಿನ ಥರ ಮಾಡ್ರನ್ನಾಗಿ ಆ್ಯಕ್ಷನ್ ಸೀನ್ಗಳು ಎಕ್ಸ್ಪೆಕ್ಟ್ ಮಾಡಬೇಕಂದ್ರೆ ಸಿಗಲ್ಲ. ಇಟ್ಸ್ ಆ ಕ್ರೇಜ್ ಬೇರೆ, ಕ್ರೇಜ್ ಇರಬೇಕು. ಆವಾಗಲೇ ಈ ಫಿಲಮ್ನ ಎಂಜಾಯ್ ಮಾಡೋಕ್ಕಾಗೋದು. ಸೊ ಮಚಸ್ ಫಿಲಮ್ ಎಲ್ಲ ಮುಗ್ದಿದೆ. ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗಿ ಊಟ ಮಾಡಬೇಕು. ಟೈಮ್ ಕರೆಕ್ಟಾಗಿ ಬ್ಯಾಟ್ರಿ ಬೇರೆ ಆಫ್ ಆಗೈತೆ. ಬ್ಯಾಟ್ರಿ ಖಾಲಿ ಆಗೋದು. ಓಕೆ ಹೆಂಗೆ ಕಾಣಿಸ್ತೈತೆ ನೋಡ. ಟಿವಿನ ಕಾಣಿಸುತ್ತೆ, ಮೂವಿನ ಕಾಣಿಸುತ್ತೆ. 360 ಡಿಗ್ರಿ ಎಲ್ಲ ಕಡೆ ರೆಕಾರ್ಡ್ ಆಗ್ತಾ ಇರುತ್ತೆ. ಎಲ್ಲ ಕಡೆ ರೆಕಾರ್ಡ್ ಆಗ್ತಾ ಇರುತ್ತಿಲ್ಲ ಒನ್ ಟೈಮಲ್ಲಿ. ಇಲ್ಲ ಇದು ಬರೀ ಕ್ಯಾಮ್ರಾ ತಗೊಂಡ್ರೆ 40,000 ಆಗುತ್ತೆ. ಕ್ಯಾಮ್ರಾ ಜೊತೆ ಈ ಲೆನ್ಸು, ಈ ಸೈಡಲ್ಲಿರೋ ಈ ಮೈಕ್ ಅಡ್ಯಾಪ್ಟ್ರು, ಇದಕ್ಕೊಂದು ಕ್ಯಾಪು ಎಲ್ಲ ಸೇರಿ 57,500 ಆಯಿತು. 57,500 ನನಗೆ ಏನು ದಪ್ಪ ಯೂಟ್ಯೂಬ್ ಏನೋ ಬರುತ್ತೆ ಅನ್ಕೊಂಡು ಹಾಕಿನಿ. ಬರ್ತದೆ, ಟೈಮ್ ಬೇಕು. ಅದೇ ತಿರುಗ್ತಾ ಇದೆಯಾ ಇವಾಗ ಕ್ಯಾಮ್ರಾ ಫುಲ್ಲು. ಎಲ್ಲ ಒನ್ ಟೈಮಲ್ಲಿ ನನಗೆ ರೆಕಾರ್ಡ್ ಆಗ್ತಾ ಇರುತ್ತೆ. ಅಲ್ಲಿ ಹೋಗ್ತಾ ಇರೋ ಆಟೋನ ರೆಕಾರ್ಡ್ ಆಗುತ್ತೆ, ಇಲ್ಲಿರೋ ಈ ಸೈಕಲ್ ರೆಕಾರ್ಡ್ ಆಗಿರುತ್ತೆ. ಅಲ್ಲಿ ಟಿವಿನ ರೆಕಾರ್ಡ್ ಆಗ್ತಿರ್ತಾರೆ 1 ಸೆಕೆಂಡಿಗೆ. ವಾಯ್ಸ್ ಮಾತ್ರ ಇದ್ರದೇ ಕೇಳ್ತದೆ. ಅಲ್ಲ ಇವಾಗ ರೆಕಾರ್ಡ್ ಫುಲ್ ರೆಕಾರ್ಡ್ ಆಗ್ತಾ ಇದೆಯಾ? ಅದು ಹಾಂ ಝೂಮ್ ಆಗ್ತಾ ಇದೆ ಎಲ್ಲ. ಚೆನ್ನಾಗೈತೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಾನು ಯಾವತ್ತೊಂದು ದಿವಸ ರೋಡ್ ಕ್ರಾಸ್ ಮಾಡ್ತಾ ಇದ್ದೆ. ಸಡನ್ ಆಗಿ ಕ್ರಾಸ್ ಆದರೆ
ಓಕೆ. ಅಜ್ಜಿ ಮನೆ ಎಲ್ಲಿರೋದು ಅಂತ? ನಮ್ಮದು ಸಲೂನ್ ಐತೆ ವಿನಾಯಕ ಗೋಲ್ಸ್ ಬ್ಯಾಕ್ ಸೈಡ್ ಹಾಂ, ಏರಿಯಾದಲ್ಲಿ ಇರೋದು. ಹೌದಾ? ಇವತ್ತು ನೋಡ್ತಾ ಇದ್ದೀನಿ ಬಟ್ ವೀಡಿಯೋಸ್ ಮಾಡೋದು ಚೆನ್ನಾಗಿ ಮಾಡ್ತೀನಿ ಮಾಡೋದು. ಥ್ಯಾಂಕ್ಸ್. ಊಟ ಊಟ ಅಜ್ಜಿ ಮನೆಗೆ ಹೋಗ್ತೇನೆ ಇವಾಗ. ಬೈ. ಇದರಲ್ಲಿ ಪ್ರಾಬ್ಲಮ್ ಅಂದರೆ ಯಾವುದು ನಾರ್ಮಲ್ ಫೋನ್ ಥರ ಕ್ವಿಕ್ಕಾಗಿ ರೆಕಾರ್ಡ್ ಆಗಲ್ಲ. ಇದು ಕ್ಲಿಕ್ ಮಾಡಿದ್ದು ಒಂದು 4 ಸೆಕೆಂಡ್ ವೆಯ್ಟ್ ಮಾಡಬೇಕು ಆ ಸ್ಟಾರ್ಟ್ ಆಗೋಕ್ಕೆ. ಏನಾದರೂ ಇದು ಆಫ್ ಆಗೋದ್ರೆ ಇನ್ನೊಂದು 10 ಸೆಕೆಂಡ್ ವೆಯ್ಟ್ ಮಾಡಬೇಕು ಆನ್ ಆಗಿ ರೆಕಾರ್ಡಿಂಗ್ ಸ್ಟಾರ್ಟ್ ಆಗೋಕ್ಕೆ. ಆ ಟೈಮಲ್ಲಿ ಏನೋ ಇಂಪಾರ್ಟೆಂಟ್ ಹೇಳ್ತಾ ಇರ್ತಾರೆ, ಮಿಸ್ ಆಗುತ್ತೆ. ಅವ್ರ ಹತ್ರ ಮತ್ತೆ ಹೇಳಿ ಅಂತ ಕೇಳೋಕ್ಕಾಗಲ್ಲ. ಟೈಮಿಂಗ್ ಇಲ್ಲ. ಹೆಂಗೈತೆ ನೋಡಿ ಲವ್ ಬರ್ಡ್ಸ್ ಈ ಕಡೆ. ಇಲ್ಲ ನನಗಾಗದೇ ಇರೋ ಒಂದು ಜೀವಿ ಅಂದರೆ ಅದು ಇವನು ಪರವಾಗಿಲ್ಲ, ಹತ್ತಾದ್ರೆ ಹುರ್ಕಂತ. ಓಕೆ 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 ಓಕೆ. ಏನೇನು ಇಂಥ ಕ್ಯಾಮ್ರಾ ಹಾಂ 15 ಲಕ್ಷ ರೂಪಾಯಿ ಕೊಟ್ಟು ತಗೊಂಬಂದಂತೆ. ಏನಕ್ಕೆ? ಅದೇ ನೀನಂತ ಕ್ಯಾಮ್ರಾ ಮಾಡೋದು. ಹಾಂ, ಇವಾಗ ನೀನು ಮಾಡ್ತಾ ಇದೆಯಲ್ಲಪ್ಪ, ಈ ಥರ ಮಾಡೋದಕ್ಕೆ ಅವನು ಸಾನೆ ಕಷ್ಟಪಟ್ಟು 15 ಲಕ್ಷ ರೂಪಾಯಿ ಸಾಲ ಗೀಲ ಮಾಡಿ 15 ಲಕ್ಷ ಸಾಲ ಮಾಡೋದು. ಸಾಲ ಅವನ ಹತ್ರ ಇದ್ದಿದ್ದು ಎಲ್ಲ ಸೇರಿಸಿ 15 ಲಕ್ಷ ರೂಪಾಯಿ ಅಂತಾರೆ. ಹಾಂ, ಅದನ್ನು ತಗೊಂಬಂದವನು. ಅದನ್ನ ಫ್ರೆಂಡ್ಸ್ ನೋಡವ್ರೆ, ಅವ್ರಿಗೆ ಹೊಟ್ಟೆ ಉರಿ ಬಂದ್ಬಿಟ್ಟು ಆ ಕ್ಯಾಮ್ರಾನ ತಗೊಂಡೋಗೋಕ್ಕೋಸ್ಕರ ಇವ್ರನ್ನ ಸಾಯಿಸ್ಬಿಟ್ರಾ ಸಾಯಿಸ್ಬಿಟ್ಟಿದ್ದು ಆ ಕ್ಯಾಮ್ರಾ ಎತ್ಕೊಂಡು ಹೋಗ್ಬಿಟ್ಟು. ಅದಕ್ಕೆ ನಾನು ಬರೀ 60,000 ಕೊಟ್ಟಿದ್ದೀನಿ. 15 ಲಕ್ಷ ಕ್ಯಾಮ್ರಾಗೆ 15 ಲಕ್ಷ ಬಂದರೆ ದೊಡ್ಡ ಕ್ಯಾಮ್ರಾ ಇರಬೇಕದು. ಇವಾಗ ಚಿಕ್ಕ ಚಿಕ್ಕ ಕ್ಯಾಮ್ರಾಗಳು. ಕ್ಯಾಮ್ರಾನು ವೇಸ್ಟು, ಕ್ಯಾಮ್ರಾ ವೇಸ್ಟು, ಅವ್ರ ಲೈಫು ವೇಸ್ಟು. ಅವನು ಸತ್ತು ಹೋದ, ಇವ್ರು ಒಳಗೆ ನೋಡ್ದ ಹೆಂಗಿದೆ ಬದುಕು. ಯಾರು ನೆಂಬಬೇಕು ಎಷ್ಟು ಅಷ್ಟೇ. ಬಡ್ಡಿ ಮಕ್ಕಳು ನಾವು ಹೋಗೋದಕ್ಕೆ ಮುಂಚೆಗೆ ಅವರಿಬ್ರು ಜೊತೆ ಆಗ್ಬಿಟ್ಟಿಗೆ ನಾನು ಅದರೊಳಗೆ ಕೊಟ್ಬಿಟ್ಟಿದ್ರೆ ನಾನು ಈಗ ಊಟಕ್ಕೆ ಬಂದಪ್ಪ. ಈಗ ನಾನು ನನ್ನ ಹೆಂಡ್ರಿಗೆ ಊಟಕ್ಕೆ ಇಕ್ಕೆ ಅಂತ ಹೇಳಿದೆ. ನನ್ನ ಹೆಂಡ್ರು ಊಟಕ್ಕೆ ಇಕ್ಕಿದ್ಲು. ಬಟ್ ನಾನು ಏನೋ ಒಂದು ಕೊಟ್ಬಿಟ್ಟು ಊಟಕ್ಕೆ ಹಾಕುವಂತ ಹೇಳ್ಬಿಟ್ಟು ಕೊಟ್ಬಿಟ್ರೆ ಹಂಗೂ ತಿನ್ನಬಾರ್ದು. ನೋಡಬೇಕು, ವಿಶ್ವಾಸ ನೋಡಬೇಕು. ನನಗೆ ಬೇಡ ಊಟ, ಆಮೇಲೆ ಬರ್ತೀನಿ, ಇದು ಈಗ ತಿಂದು ಬಂದೆ ಅಂದರೆ ಬೇರೆ ಕಡೆ ಹೇಳಿದ್ದು ನಾನು. ಇಲ್ಲಿ ಓಕೆ, ಬೇರೆ ಕಡೆ ಹೋದಾಗ ನಾವು ಎಚ್ಚರಿಕೆಯಿಂದ ಇರಬೇಕು. ಯಾವುದೋ ಫ್ರೆಂಡ್ಸ್ ಕರ್ಕೊಂಬರ್ತಾನೆ, ಯಾವುದೋ ಹೋಟ್ಲಿಗೆ ನಾನೇ ದುಡ್ಡು ಕೊಡ್ತೀನಿ ತಿನ್ನೋ ಅಂತೀವಿ. ಅವಾಗ ಎಚ್ಚರಿಕೆಯಿಂದ ತಿನ್ನಬೇಕು, ನೋಡಬೇಕು ಅವನ ಗುಣ, ಅವನ ನಡತೆ ಏನು. 100 ರೂಪಾಯಿ ಓದಿಲ್ಲ ಕೊಟ್ಬಿಟ್ಟು ಅವನ ವಿಶ್ವಾಸ ಬಿಟ್ಬಿಡ್ಬೇಕು. ಅದು ಮೇನ್. ಕೆಟ್ಟ ನನ್ನ ಮಗ ಅಂತ ಏನಾದರೂ ನಮ್ಮ ಕಣ್ಣಿಗೆ ಗೊತ್ತಾದರೆ ಹೋಗಪ್ಪ ನೀನು ಅಲ್ಲೇ ಹೋಗು, ನಾವು ಹಿಂಗೆ ಹೋಗ್ತೀವಿ. ಅವ್ನು ಕರೆದ, ಅವನು ಎಮರ್ಜೆನ್ಸಿ ಕಣ್ಣು ತೇಜು, ಇಂಥ ಜಾಗದಾಗಿ ಯಾರ್ಯಾರು ನಾನು ಹಿಡ್ಕೊಂಬಿಟ್ಟಿದ್ದಾರೆ, ನೀವು ಬರಲೇಬೇಕು ಕಣ್ಣು ತೇಜು, ನಾನು ಬಚಾವ್ ಮಾಡೋಕ್ಕೆ ಅಂತಂದರೆ ಭಾರಿ ಹುಷಾರಾಗಿರ್ಬೇಕು. ನಂಬಿಕೆ ವಸ್ತ್ರೆ, ಅಯ್ಯೋ ನನ್ನ ಫ್ರೆಂಡ್ಗೆ ಹಂಗಾಗೋಗ್ಬಿಡ್ತಾರೆ ಅಂತ ಹೋಗ್ತೀವಲ್ವ. ಫ್ರೆಂಡ್ ಇಬ್ಬರು ಸೇರಿ ಇಕ್ತಾರೆ. ಆಮೇಲೆ ನಾನು ಸುಮ್ಮನೆ ಸಿಂಪಲ್ಲಾಗಿ ಹೇಳಿದ್ದೆ. ಓಕೆ, ಇವಾಗ ಹೇಳು ನೈನ ಮ್ಯಾಟ್ರು. ಏನಿಲ್ಲ, ಸುಮ್ಮನೆ ಹಿಂದಿದ್ದೆಲ್ಲ ಮಾಡೋದು. ಆಕ್ಚುಲಿ ಮಾತಾಡಿರೋದು ನಾನು ಹಾಲ್ ಲೀವ್ ಲೆಟರ್ಗೆ ಸೈನ್ ಹಾಕ್ಸ್ಕೊಂಡಿದ್ದು. ಆಮೇಲೆ ಬಂದು ಟೀಚರ್ ಕೊಡೋಣ ಅಂತ ಅನ್ಕೊಂಡಿದ್ದು. ಆಮೇಲೆ ಅವಳು ಅದನ್ನ ಸಿಕ್ಕಿ ಅವಳಿಗೆ ಅದ್ರಲ್ಲಿ ಅವಳು ಬರ್ದಿರೋದು ಕಳಿಸಿರೋದು. ಖಾಲಿ ಕೆಳಗಡೆ ಸೈನ್ ಹಾಕ್ಸ್ಕೊಂಡೆ. ಅದು ಹೆಂಗೆ ಸೈನ್ ಹಾಕ್ಸ್ಕೊಂಡೆ? ಓ, ಟೈಮ್ ಇರಲಿಲ್ಲ ಅಂತ ಸೈನ್ ಹಾಕ್ಸ್ಕೊಂಡು ಹಂಗೆ ಹೋದೆ. ಓಕೆ, ಅದಾದ್ಮೇಲೆ ಏನು ಬರ್ದೇ ಇರಲ್ವಾ ನೀನು? ಮ್ಯಾಮ್ ಏನು ಕೇಳಿದ್ರೆ ಅದು ವರ್ಷಿತ ಹೇಗೆ ಸಿಕ್ತು? ವರ್ಷಿತ ಇದೇ ಚಾನ್ಸ್ ಅನ್ಕಡೆ ನಾವು ಬರದ್ಲು. ಅಂದ್ರೆ ಮೇನು ಅವಳೆ, ಮೇನ್ ದಾರಿ ಅವಳೆ. ಹಂಗಾದ್ರೆ ಸೊ ಮಚಸ್, ನಮ್ಮಜ್ಜಿ ಒಂದು ಹಾರ್ಡ್ ವರ್ಕಿಂಗ್ ವುಮೆನ್. ಎಷ್ಟು ಹಾರ್ಡ್ ವರ್ಕಿಂಗ್ ಅಂದರೆ ಕಣ್ಣಿಗೆ 2 ಆಪ್ರೇಷನ್ ಆದರೂ ಕೂಡ ಮಾರ್ಕೆಟ್ಗೆ ಹೋಗೋದು ನಿಲ್ಲಿಸ್ತಾ ಇಲ್ಲ. ಏನಜ್ಜಿ, ಹೋಗೋದು ನಿಲ್ಸಿ ಇಲ್ಲ ನೀನು? ನಿಲ್ಸಲ್ಲ. ಯಾಕೆ? ಅನ್ನ ಕೊಡೋ ಇದು ಮಾರ್ಕೆಟು. ಗಾಡಿ ಯಾವುದು? ಅದೇ ಇರಬೇಕು. ಸೊ ನಮ್ಮ ಅಜ್ಜಿನ ಡ್ರಾಪ್ ಮಾಡೋಕ್ಕೆ ನಮ್ಮ ಅಣ್ಣ ಹೋಗವನು. ನಾನು ಈಗ ಸ್ವಲ್ಪ ಒಂದು ನೀರು ಕ್ಯಾನ್ ತಗೊಂಡು ಬರಬೇಕು ಅಂತ ಬಂದು ನೀರು ಕ್ಯಾನ್ ತಗೊಂಡು ನಾನು ಮನೆಗೆ ಅಂತ ಹೋಗ್ಬೇಕು. ಆಮೇಲೆ
ಕೆ ಆರ್ ಪುರ ಏರಿಯಾಗೆಲ್ಲ ಒಂದು ವಾಟರ್ ಸಪ್ಲೈ ಗೌರ್ಮೆಂಟ್ ಏಡ್ ಅಂದರೆ ಇದೊಂದೇ ಇರೋದು, ಅದಕ್ಕೆ ಜನನೇ ಇರ್ತಾರೆ. ಏನಾಯ್ತು ಬಾಯ್. ಪರವಾಗಿಲ್ಲ, 360 ಡಿಗ್ರಿ ಕ್ಯಾಮ್ರಾ ತಗೊಂಡು ಸ್ವಲ್ಪ ಹೆಲ್ಪ್ ಆಗದೆ. ತಾಳ್ಮೆ ಇರ್ಬೇಕು ಲೈಫಲ್ಲಿ, ಹೆಂಗೋ ಒಂದು ವರ್ಕ್ ಹೋಗ್ಬೇಕು. ಸೊ ನಾವು ವಿ ಆರ್ ಬ್ಯಾಕ್ ಟು ಹೋಮ್. ಹಿಂಗೆ ತಗ್ಲಾಕೊಂಡಿದ್ವಿ. ಓಕೆ.